ಪದ್ಮಧರಂ ದೇವಂ ತಂ ಪ್ರಣಮ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು ಕಂಡ ಕುಂತಿ ಅಂದರೆ ನನ್ನ ಹೆತ್ತ ತಾಯಿ. ಅಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ.
ಅಮ್ಮ. ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಅಮ್ಮ, ಅಲ್ಲಿ ನೋಡು ತಾಯಿ, ಅಲ್ಲಿರುವ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಒಂದು ವೇಳೆ ಸೂತನೆಂದಿರಬಹುದಲ್ಲವೇ ತಾಯಿ? ಅಮ್ಮ, ಕಾಡಿನಲ್ಲಿ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಗಿಸಲು. ಹೀಗಿರುವಲ್ಲಿ ಮನುಷ್ಯನಾದ ನಾನು ಮಾಡಿದ ಅಪರಾಧವೇನು ತಾಯಿ? ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು, ಈನ ಕುಲದವನು ಎಂದು ಹೀಯಾಳಿಸುತ್ತಿರುವಾಗ ನಿನ್ನದೊಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಂಬನಾದೆ. ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ. ಹೋಗಲಿ ಬಿಡುತ್ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನರು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾದರು. ಇಷ್ಟು ದಿನದ ಮೇಲಾದರೂ ಮಗನ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಋಣವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ? ಸಹಿಸಲು
ಮಾತನಾಡಬಾರದು. ಮೊದಲೇ ನೊಂದಿರು ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದ ತಿಳಿದಿದೆ ಕಂದ, ಶೂಲದ ತಿಳಿಯುತ್ತಿದೆ. ಕುಮಾರ, ನೀನು ಇದುವರೆಗೆ ಜೀವಿಸಿದೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣನು ತಿಳಿಸಿದ ಮಗನೇ, ನೀನು ಅದೆಷ್ಟು ನೊಂದಿದ್ದೀಯ, ಅದೆಷ್ಟು ಕಾರಣಾದರೂ ನಾನೇ ಬಲೆನ ಕಂದ. ಈ ಪಾಪಿ ತಾಯಿಯನ್ನು ಮನ್ನಿಸು ಕಂದ, ಮನ್ನಿಸು ಮಗನೇ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಕಂದ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿ ಈ ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ತಾನೇ ಬರಬೇಕು ತಾಯಿ? ಕಂದ, ಅಮ್ಮ, ಆಗಿದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರನಿ ಸೇರುವ ಬಾ ಕಂದ. ಅಮ್ಮ, ಕೌರವರೊಡನೆ ಮಾತ್ರ ಸೇರಬೇಡ ಮಗನೇ, ಮಾತ್ರ ಸೇರಬೇಡ. ಅಮ್ಮ, ಇದು ಸೌಭಾತ ದಾನ ಮಾಡು ಕಂದ, ಸೌಭಾತ ದಾನ ಮಾಡು. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ ತಾಯಿ. ಕುಮಾರ, ಅಮ್ಮ, ನಾನು ನಿನ್ನ ಹೆತ್ತ ತಾಯಿಯಲ್ಲವೇ ಮಗನೇ? ಇದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರೇನು? ಪಾಂಡವರಲ್ಲಿ ವೈರವನ್ನು ಕಳೆ ಕಂದ, ವೈರವನ್ನು ಕಳೆ ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿಕೊಂಡು ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತ ಕಡೆಯಾಗುವುದಿಲ್ಲವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ನೀಟ ಕಳ್ಳ ನಿಂತವನೆಂದು ಶಪಿಸದಿರುವರೆ. ಇಂಥ ಸನ್ನಿಗ್ಧ ಪರಿಸ್ಥಿತಿಯಲ್ಲಿ ವೀರಮಾತೆಯಾದ ನೀನೆ ನನಗೊಂದು ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಜ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲೇ ಮಗನೇ. ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೆ ಕಂದ, ಸಂತೋಷ ಪಡಬೇಡವೆ. ಅಮ್ಮ, ಅಂತಹ ಸೋದರ ಭಾವನೆ ನನ್ನಲ್ಲಿ ಇದುವರೆಗೂ ಇರಲಿಲ್ಲವಲ್ಲ ತಾಯಿ. ನೀನು ಹೆಳೆತನದಲ್ಲಿ ನಿಷ್ಕರುಣೆಯಿಂದ ಕಿತ್ತು ಬಿಸಾಡಿಸಿದ ಸಸಿಯು ಪೋಷಿಸುವರಿಲ್ಲದೆ ಎಂದು ಒಣಗಿ ಹೋಗಿರುವುದು ಪುನಃ ಚಿಗುರುವುದೆಂದರೆ ಏನು ತಾಯಿ? ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವು ಎಲ್ಲಿಂದ ತಾನೇ ಬರಬೇಕು? ನೀನು ಆ ಚಿಂತೆಯನ್ನು ಬಿಡು ತಾಯಿ. ಕುಮಾರ, ಅಮ್ಮ, ನನ್ನ ಚಿಂತೆ ಕಂದ, ನನ್ನ ವ್ಯಥೆ ಕುಮಾರ. ಲೋಕೈಕ ವೀರನಾದ ನೀನು ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನೇ ಸಾಧಿಸುತ್ತಿರುವಾಗ ಹೆತ್ತ ತಾಯಿಯಾದ ನಾನು ಚಿಂತಿಸದೆ ಹೇಗಿರಲಿ ಕಂದ, ಹೇಗಿರಲಿ? ಅಮ್ಮ, ಹೋಗಲಿ ಬಿಡು ಕಂದ. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗುವೆ ಮಗನೇ, ಪರಾನ್ಮುಖನಾಗುವೆ. ಅಮ್ಮ, ಈ ಕಣ್ಣನಂತ ನೀಜನಲ್ಲ ತಾಯಿ. ಪೌರುಷವಿರುವರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಳೆಯುವೆನು. ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸ ನೀನೇನು ತಾನೇ ಬಲ್ಲೆ ತಾಯಿ. ಈ ಪ್ರಪಂಚವೇ ಸೂತ ಕುಲದವ, ಈನ ಕುಲದವ ಎಂದು ಹೀಯಾಳಿಸಿ ದೂಡಿ ಬಿಟ್ಟಿದ್ದಾಗ ಆಧರಿಸಿ ಬಲು ಮಮತೆಯಿಂದ ಸಾಗಿ ಸಲಹಿತನಲ್ಲವೇ? ಕುಲಹೀನನಾದ ನನ್ನನ್ನು ಉದ್ಧರಿಸಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿ ಈ ನನ್ನನ್ನೇ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿಕೊಂಡು ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ. ನಾನು ಈ ಯುದ್ಧದಲ್ಲಿ ಪರೋನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು ಕಂದ. ನಾಳಿನ ಯುದ್ಧ ರಂಗದಲ್ಲಿ ನನ್ನ ಮಕ್ಕಳು ಅಂದರೆ ನಿನ್ನ ಸಹೋದರರು ಆ ಪಾಂಡುಪುತ್ರರು ಏನಾದರೂ ಸಿಕ್ಕಿದರೆ ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು ಮಗನೇ, ಅವರನ್ನು ಉಳಿಸು. ಕುಮಾರ, ಹೀಗೆ ತಾನೇ ಹೇಳಿದೆ ತಾಯಿ. ನೀನಾ ಎತ್ತ ಕುಮಾರನೆಂದು. ಕಂದ, ಹೋಗಲಿ ಬಿಡು ತಾಯಿ,
ಯಾರನ್ನಾದರೂ ಉಳಿಸುವೆನು ತಾಯಿ. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ. ಅರ್ಜುನ ಮೇಲೆ ಇಷ್ಟೊಂದು ದ್ವೇಷವೇಕೆ ಮಗನೇ? ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಈ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು ತಾಯಿ. ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿದೇ ಬಿಡುವರು. ನೀನು ಈ ಚಿಂತೆಯನ್ನು ಬಿಡು ತಾಯಿ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಕುಮಾರ, ಕಡೆಯದಾಗಿ ಈ ನಿನ್ನ ಹೆತ್ತ ತಾಯಿಯ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆ ಮಗನೇ. ಅಮ್ಮ, ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆ ಕಂದ. ಸತ್ಯವಾಗಿ ನಡೆಸಿಕೊಡುವೆ ಹೇಳು ತಾಯಿ. ಜನನಿ ನಿನ್ನ ಮಗನಿವನು ಅಂಪುಸಿಯಾಡುವನೇ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಆವಾಕರನು ಎಂತಾದರೂ ಸರಿ ನಡೆಸುವೆನು. ನಡೆಸುವೆ ಕಂದ. ಧರ್ಮದಾಣೆ ಧರ್ಮಜನಾಣೆ ಇನ್ನಿ ಪಾದ ಕಮಲದಾಣೆ ಜನನೀ. ಕೊಟ್ಟ ಬಾಣವನ್ನು ತೊಡೆದಿರ ರಣದಿ ಕಂಡ ಕಡೆಯ ತನಕ ಪರಮಗಿದು ಬೇಡವನು ಮನ್ನಿಸು ಮಾತೆ ನೀನು ದಾನ ಮೂಲಕ. ಕೊಟ್ಟ ಬಾಣವನ್ನು ತೊಡೆದಿರ ರಣದಿ ಕಂಡ ಕಡೆಯ ತನಕ ಕರಮಗಿದು ಬೇಡವನು ಮನ್ನಿಸು ಮಾತೆ ನೀನು ದಾನ ಮೂಲಕ. ಸಹಜಾತರಂ ಮುರಳೀ ಕುಂದ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಿ. ಹೆತ್ತ ತಾಯಿಯಾದ ನನಗೆ ಅದೇ ತಾನೇ ಸಂತೋಷವಲ್ಲವೇ ಮಗನೇ? ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಏ ದುರ್ಯೋಧನ, ಈಗ ನೀನೆ ಕೆಟ್ಟೆ. ಅಷ್ಟ ದಿಕ್ಪಾಲಕರಿದ ಮನುಮನುಗಳಿದ ಸೂರ್ಯಚಂದ್ರಾದಿಗಳ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ತನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನ ಬಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ನಾಶಪಡಿಸಿದನು. ಈಗ ನನ್ನ ಹೆತ್ತ ತಾಯಿಯಾದರು ದೊಡ್ಡ ಬಾಣವನ್ನು ಪುನಃ ತೊಳಬೇಡವೆಂದು ವಾಗ್ದಾನ ಪಡೆದನು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ. ಪೌರುಷವಿರುವರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮರೆಯಬೇಕು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ.
ನೀನಿನ್ನು ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಎತ್ತ ಕರುಳಿನ ಬಾಧೆ ಸತ್ಯ ಸಾಕ್ಷಿಯ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟೆ ಕಡೆಯೋಳ್ ಧರ್ಮದಾದಿಗೆ ಇಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ. ಅಮ್ಮ, ನೀ ಎತ್ತ ಮಗಳ ಮೇಲೆ ನಿನಗೆ ಸಂದೇಹವೇ ಅಮ್ಮ. ಅಮ್ಮ, ಎತ್ತ ತಾಯಿಯ ಕೊನೆಯ ದರ್ಶನವೂ ಇಂದಾಯಿತು. ಮುಂದೆ ಅಂತಹ ಭಾಗ್ಯ ಲಭಿಸುವುದೋ ಇಲ್ಲವೋ? ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಕುಮಾರ, ಅದೇನೆಂದು ಹೇಳು ಮಗನೇ. ಶ್ರೀಕೃಷ್ಣನ ಪಾದದ ಹಣೆಯಾಗಿಯೂ ನಿನ್ನ ಮಾತು ನಡೆಸಿಕೊಡುವೆನು. ಅಮ್ಮ, ಈ ಶುದ್ಧ ಮುಗಿಯುವರು ನಾನು ನಿನ್ನ ಮಗನೆಂಬ ವಿಚಾರ ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕುಮಾರ, ಹೌದು ತಾಯಿ. ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತನಾದರೆ, ಅಭದ್ರ ನುಡಿಬೇಡ ಮಗನೇ. ಒಂದು ವೇಳೆ ದೈವವಶಾತ್ ನಾನು ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರಾದಿ ಕ್ರಿಯಾದಿಗಳನ್ನು ಮಾಡಬೇಕೆಂದು ಕೈ ಮುಗಿದು ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಲಿ, ನಾಶವಾಗುವುದು. ಯುಗದಿ
ದೈವಾನುಗ್ರಹ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥ. ಭಗವಂತನೇ ಅಜಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಬದುಕುವನೇ ಭಗವಂತನೇ ಅಜಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಬದುಕುವನೇ. ಮಸಣಕ್ಕೆ ಪಯಣ ಮಸಣಕ್ಕೆ ಪಯಣ ಭಗವಂತನೇ ಅಜಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಬದುಕುವನೇ. ಇದೆಂತಹ ದುಶ್ಯಕಂದ ಪ್ರಾತಃ ಕಾಲ. ಉದಯ ಗೀತೆ ಮೃತ್ಯುವೆ ತೋರ್ತಿಸುವಂತೆ ಕೇಳಿ ಬರುತ್ತಿದೆ. ಅದರೊಡನೆ ಅದರೋಸ್ತವಾದ ವೇಣುವನದಲ್ಲಿ ಗೂಗಿಗಳ ಅಮೋಘ ಸ್ವರವು ಸಮ್ಮಿಳಿತವಾಗುತ್ತಿರುವುದು. ಬೆಳಗ್ಗಿನ ಜಾವ ಕಣ್ಣೆತ್ತಿ ನೋಡಿದರೆ ಧೂಮಕೇತು ಕೊಳವೊಂದು ನನ್ನ ಕಣ್ಣ ಮುಂದೆ ಬಂದು ನಿಂತಂತೆ ತೋರುತ್ತಿರುವುದು. ಇವು ನನ್ನ ಪುತ್ರನಿಗೆ ಯಾವುದಾದ್ರೂ ವಿಪತ್ತು ಸಂಭವಿಸಬಹುದು, ಅಥವಾ ಕುರುವಂಶಕ್ಕೆ ಮತ್ತಾವ ಅನಂತ ಪರಂಪರೆಗಳು ಈ ದಿನ ಲಭಿಸುವುದು. ಹಾ ಈಶ್ವರ, ಈ ಗಾಂಧರ್ಯ ಲಲಾಟದಲ್ಲಿ ಎಂತಹ ಕನಸಿನ ಬರೆದೆಯೋ ನೀನು, ಎಂತಹ ಕನಸಿನ ಕಥೆಯನ್ನು ಬರೆದೆಯೋ ನೀನು. ಅಮ್ಮ ಅಮ್ಮ ಪುತ್ರ, ಬಾ ಪುತ್ರ, ನಿನ್ನ ಸಲುವಾಗಿ ಕಾತು ನಿಂತಿದ್ದೇನೆ. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲ. ಬೆಳಕು ಹರಿಯುತ್ತಲೇ ದುರ್ನಿಮಿತವಾದ ಪರಂಪರೆಗಳು ನನ್ನ ಕಣ್ಣ ಮುಂದೆ ಬಂದು ನಿನ್ನಂತೆ ತೋರುತ್ತಿರೋದು. ಬಾ ಕಂದ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು.
ದಯಾಮಯನೇ, ನನ್ನ ಕುಮಾರನಿಗೆ ಯಾವುದೇ ವಿಪತ್ತು ಸಂಭವಿಸದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೋಗುವನು, ನನ್ನನ್ನು ಆಶೀರ್ವದಿಸು ಮಾತಾ. ಯುದ್ಧಕ್ಕೆ ನಿಮಗೆ ಆಜ್ಞೆಯನ್ನು ಕೊಟ್ಟವರಾದರೂ ಯಾರು ಕಂದ? ಅಮ್ಮ, ಏ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಏ ದುರ್ಯೋಧನು ಯುದ್ಧದ ಸಲುವಾಗಿ ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅದು ಅಲ್ಲದೆ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತಾ? ತಿಳಿದಿದೆ ಕಂದ. ಅದು ನಿನ್ನ ಧಾರ್ಮಿಕ ಪ್ರದರ್ಶನದ ಪರಮಾವಧಿಯನ್ನು ಪಾಂಡವರನ್ನು ಎದುರಿಸುತ್ತಿರುವ ಆಟವೆಂದು ಭಾವಿಸಿದೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವ ತಿಲಾಂಜಲಿಟ್ಟು ಯುದ್ಧವನ್ನು ಎದುರು ನೋಡುತ್ತಿದ್ದು ನಾನು ತಿಳಿದಿರಲಿಲ್ಲ ಕಂದ, ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಅಮ್ಮ, ಈ ಜಗತ್ತನ್ನು ಶಿಷ್ಯನ ವಿಧಾತ ಯುದ್ಧವನ್ನು ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಗೃಹ ದ್ವಾರದಲ್ಲಿ ನಿಂತಿರೋ ಶಾಂತಿ ದೇವತೆ ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ. ಅಮ್ಮ, ಏ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವ ಜನನಿ. 100 ಜನ ವೀರಪುತ್ರರನ್ನು ಎತ್ತ ವೀರಮಾತೆ ನೀನು. ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಒಂದು ಕಾತರಳಾದೆಯ ಜನನಿ. ಮಾ, ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನೇ ಪಾಲನೆ ಮಾಡುವೆನು. ಧರ್ಮದ ರಹಸ್ಯವನ್ನು ನೀನಿನ್ನೂ ತಿಳಿದಿಲ್ಲ ಕುಮಾರ. ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡು, ಆತ್ಮವನ್ನು ಬಲಿಗೊಡು. ಧರ್ಮವು ಜೀವಂತ ಲೋಭದ ನರಕವಲ್ಲ. ನೀನು ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿ ಅವರ ರಾಜ್ಯವನ್ನು ಅಪಹರಿಸಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ನೆಲೆತರಿಸಿ ನಿನ್ನ ಶೌರ್ಯವನ್ನು ಮೆರೆದು ಸ್ತ್ರೀಯರಲ್ಲೇ ಪಾಲಿತನಾಗಿ ಸ್ತ್ರೀಯರಲ್ಲೇ ಜನಿಸಿ ಸ್ತ್ರೀಯರಿಗೆ ಸಿಗಬೇಕಾದ ಸನ್ಮಾನವನ್ನು ನಿರಾಕರಿಸಿ ನಿನ್ನಂತಹ ದೂತನು, ನಿನ್ನಂತಹ ನೀಚನು ಧರ್ಮವನ್ನು ತಿಳಿಯುವುದಾದರೂ ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೇ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕಾರವಿರಲಿ. ಪತ್ನಿ ಅಮ್ಮವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಶಾಸ್ತ್ರ ಧರ್ಮವಂತಿರಲಿದ್ದಾರೆ, ಕನಿಷ್ಠ ಮಾನವ ಧರ್ಮವೂ ಅಲ್ಲ. ಅಮ್ಮ, ನನ್ನ ಸತಿ ಭಾನುಮತಿಗೆ ಅಥವಾ ನನ್ನಂತಪುರದ ಒಬ್ಬ ಸಾಮಾನ್ಯ ದಾಸಿಗೆ ಎಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲೆಯ ತಾಯಿ? ಏ ಪಣ ಬಂದವನು ಗೆದ್ದೊಗೆದು ಅಪಮಾನದ ಪ್ರತಿರೋಧವನ್ನೇ ಒದ್ದುತ್ತಿದ್ದೆ. ಆದರೆ ಆ ಧರ್ಮ ದುರ್ವಿನರಾದ ಪಾಂಡವರು ಮಾಡುವುದಾದರೂ ಏನು ತಾಯಿ? ಹೇಳಿಯೂ ಸಹಿಸದಂತಹ ತಾಡಸ್ತೆ ಭಾವ. ಅದಕ್ಕಾಗಿಯೇ ತಾಯಿ ಆ ಪಾಂಡವರ ಮೇಲೆ ನನಗಿಷ್ಟೊಂದು ದ್ವೇಷ. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ಪೂರ್ವಜರಾದ ಶಂತನು ದುಷ್ಯಂತಾದಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ತಾಯಿ ಏ ಯುದ್ಧದ ಉದ್ದೇಶ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನೇ ಪಾಲನೆ ಮಾಡುವೆನು. ನನ್ನನ್ನು ಅನುಗ್ರಹಿಸು ಜನನಿ. ಈ ಜ್ಞಾತಿ ಹಿಂಸೆಗೆ ನನ್ನ ಶುಭಕಾಮನೆಗಳು ಅಷ್ಟೊಂದು ಪ್ರಾಮುಖ್ಯವೇ ಕಂದ. ಆದರೆ ಅದನ್ನು ನೀನು ಹೊಂದಲಾರೆ. ಅಮ್ಮ, ಮಾತೃವಾಕ್ಯ ಪರಿಪಾಲನೆಯನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿನ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ ಆ ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುವೆ. ನೀನು ಆಹ್ವಾನಿಸುವ ಯುದ್ಧವಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಲಿ ರಕ್ತ ಸಿಂಹಾಸನವು ರಕ್ತದ ನೀರಲ್ಲಿ ಮುಳುಗಿ ಹೋಗುವುದು. ಮುಳುಗಲಿ. ಹಸ್ತಿನಾವತಿಲಿ ತಮ್ಮ ತಮ್ಮ ಮುತ್ತೈದರು ಮಂಗಸರು ಕೈಯಲ್ಲಿ ಹಿಡಿದು ನಿಲ್ಲುವರು. ಹಸ್ತಿನಲ್ಲಿ ರಕ್ತದ ಕಣ್ಣೀರೇ ಹರಿದು ಹೋಗುವುದು. ಅಮ್ಮ, ಎಂದಿನಿಂದ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ದುರ್ದಾನವ. ನನ್ನ 101 ಮಕ್ಕಳಲ್ಲಿ ಇವರನ್ನು ಅತಿ ಪ್ರೀತಿಯಿಂದ ಸಾಕಿದೆ ಸಲಹಿದೆ.
ಆದ್ರೆ ಆದ್ರೆ ಈಗ ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಯುದ್ಧಕ್ಕೆ ಹೋಗೋನೆಂಬ ಹಠವನ್ನು ಹಿಡಿತಿರು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ, ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ಇವನು ನನ್ನ ಮಾತನ್ನು ಧಿಕ್ಕರಿಸುತ್ತಿರುವನು. ನಾನೇನು ಮಾಡಲಿ, ನಾನೇನು ಮಾಡಲಿ? ಎಷ್ಟೇ ಆಗಲಿ ನಂದು ಮಾತೃ ಹೃದಯವಲ್ಲವೇ? ಇವನನ್ನು ಹರಸಿ ಕಳುಹಿಸುವುದು ನನ್ನ ಧರ್ಮವಲ್ಲವೇ? ಇನ್ನು ದೈವ ಘಟನೆ ಇದ್ದಂತಾಗಲಿ. ಸುಯೋಧನ, ಅಮ್ಮ, ನನ್ನೆದುರು ಮೊಣಕಾಲೂರಿ ಕುಳಿತು ಈ ಗಾಂಧರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಂಡು ಸಹ ವಜ್ರದಂತೆ ಕಠಿಣವಾಗುತ್ತೆ. ಅಪ್ರತಿಮ ವೀರನಂತೆ ಹೋರಾಡು. ಯಾರಲ್ಲಿ ಧರ್ಮವಿದೆಯೋ ಅವರಿಗೇ ಜಯ ಸಿಗಲಿ. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮ ತಥೋ ಜಯ. ಹೌದು, ಕಾಲೋಚಿತ ಧರ್ಮಕ್ಕೆ ರಣಕಂಕಣವನ್ನು ತೊಟ್ಟ ಈ ಚಳದಂಗಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳೇ ಕಿವುಡಾಗುವಂತೆ ಮುಳುಗಲಿ ರಣದುಂಬಿಗಳು, ಜೇಂಕರಿಸಲಿ ಉರುದುಂಬಿಗಳು, ಹಾರಾಡಲಿ ಸರ್ಪಲಾಂಛನ. ಕುಲಗ ಅಗರವನ್ನು ಕೊಂದು ತುಳಿದಿರುವ ಕಡಿ ಜಡಿವೆನೀಗ ಕುಲಗ. ಕುಲಗ ಅಗರವನ್ನು ಕೊಂದು ತುಳಿದಿರುವ ಕಡಿ ಜಡಿವೆನೀಗ ಕುಲಗ. ಭೂತ ಪ್ರೇತಗಳಿಗೆ ಔತಣ ಮಾಡಿ ನೀರಿದ ವೈಭವದಿಂದಲೇ ನೋಡಿ. ಭೂತ ಪ್ರೇತಗಳಿಗೆ ಔತಣ ಮಾಡಿ ನೀರಿದ ವೈಭವದಿಂದಲೇ ಪರಾದೃಶ್ಯವನ್ನು ಎರಗಿದ ಕಡಿದಿಡುವೆ ಸಡಗರನ್ನು ಕೊಡಲಿಯಲು ಕುಲಗ. ನಾನಗರವನ್ನು ಕೊಂದು ತುಳಿದುಳಿದುಶಿರವ ಕಡಿದಿಡುವೆನೀಗ ಕುಲಗ. ನಾನಗರವನ್ನು ಕೊಂದು ತುಳಿದುಳಿದುಶಿರವ ಕಡಿದಿಡುವೆನೀಗ ಕುಲಗ. ಆ ಮಂಗಳದ ಮುಂಬೆಳಕೆ ಪಾಂಡವರ ಅಮಂಗಳಕ್ಕೆ ನಾಂದಿ ನಾಂದಿ.